ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಳ್ಯದೆಲೆಯ ಎಲೆಯ ಉಪಯೋಗಗಳು. ಹಾಗಿದ್ರೆ ಬನ್ನಿ ತಿಳ್ಕೊಳ್ಳೋಣ ವಿಳ್ಯದೆಲೆಯಿಂದ ಏನೆಲ್ಲ ಉಪಯೋಗ ಇದೆ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಮನೆಯಲ್ಲಿ ಯಾವುದೇ ಮಂಗಳಕರ ಕೆಲಸ ಅಥವಾ ಪೂಜೆಯಲ್ಲಿ ವಿಳ್ಯದೆಲೆ ಇದ್ದೇ ಇರುತ್ತದೆ. ಹೀಗೆ ಬಳಸುವ ವಿಳ್ಯದೆಲೆಯಲ್ಲಿ ಕೆಲವೊಂದು ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಗುಣವಿದೆ ಎನ್ನುತ್ತಾರೆ ತಜ್ಞರು. ವಿಳ್ಯದೆಲೆಯಲ್ಲಿ ಯಾವೆಲ್ಲ ಲಾಭಗಳು ದೊರೆಯುತ್ತವೆ ಎಂಬುದನ್ನು ತಿಳಿಯೋಣ. ಹೂವುಗಳು ಮತ್ತು ಹಣ್ಣುಗಳ ಜೊತೆಗೆ ವಿಳ್ಯದೆಲೆಯನ್ನು ಹೆಚ್ಚಾಗಿ ಪೂಜೆ, ಶುಭ ಕಾರ್ಯಗಳು ಮತ್ತು ಮುತ್ತೈದೆಯರಿಗೆ ಉಡಿ ತುಂಬಲು ಬಳಸಲಾಗುತ್ತದೆ. ಮನೆಯಲ್ಲಿ ಯಾವುದೇ ಹಬ್ಬ ಅಥವಾ ಶುಭ ಸಮಾರಂಭವಿದ್ದರೂ ವಿಳ್ಯದೆಲೆಗಳು ಪಟ್ಟಿಯಲ್ಲಿರಲೇಬೇಕು. ವಿಳ್ಯದೆಲೆಯನ್ನು ಮಂಗಳಕರ ಕಾರ್ಯಗಳಿಗೆ ಬಳಸುವುದರಿಂದ ಕೆಲವು ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುತ್ತಾರೆ ತಜ್ಞರು. ವಿಳ್ಯದೆಲೆ ಔಷಧೀಯ ಗುಣಗಳನ್ನು ಹೊಂದಿದೆ. ಅವುಗಳ ಬಗ್ಗೆ ಈಗ ಅರಿತುಕೊಳ್ಳೋಣ. ಕೆಲವರಿಗೆ ನಿತ್ಯ ವಿಳ್ಯದೆಲೆ ತಿನ್ನುವ ಅಭ್ಯಾಸವೂ ಇರುತ್ತದೆ. ದಿನವೂ ವಿಳ್ಯದೆಲೆಯನ್ನು ತಿನ್ನುವುದರಿಂದ ದೇಹದಲ್ಲಿನ ಕೆಲವು ಆರೋಗ್ಯದ ಸಮಸ್ಯೆಗಳು ತಕ್ಷಣವೇ ದೂರವಾಗುತ್ತವೆ. ಒಂದು ದೊಡ್ಡ ಲೋಟ ನೀರಿನಲ್ಲಿ ಕೆಲವು ವಿಳ್ಯದೆಲೆಗಳನ್ನು ಹಾಕಿ ಮತ್ತು ಆ ನೀರನ್ನು ಸಂಪೂರ್ಣವಾಗಿ ಕುದಿಸಿ ನಿತ್ಯವೂ ಈ ನೀರನ್ನು ಕುಡಿಯುವುದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ನಿರ್ವಹಣೆಯಾಗುತ್ತವೆ ಎನ್ನುತ್ತಾರೆ ತಜ್ಞರು. ಮತ್ತು ವಿಳ್ಯದೆಲೆ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ. ಅಲ್ಲದೆ ವಿಳ್ಯದೆಲೆಯು ವಸಡುಗಳಿಂದ ಉಂಟಾಗುವ ರಕ್ತಸ್ರಾವ ನಿಲ್ಲಿಸುವ ಮತ್ತು ಹಲ್ಲುಗಳನ್ನು ಬಲಪಡಿಸುವ ಗುಣವನ್ನು ಹೊಂದಿದೆ. ಹಾಲುಣಿಸುವ ತಾಯಂದಿರಿಗೆ ಎದೆಯಲ್ಲಿ ಹಾಲು ಹೆಪ್ಪುಗಟ್ಟುತ್ತದೆ. ಇದು ಅಸಹನೀಯ ನೋವನ್ನು ಉಂಟುಮಾಡುತ್ತದೆ. ಆ ಸಮಯದಲ್ಲಿ ವಿಳ್ಯದೆಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಎದೆಗೆ ಹಾಕಿದರೆ ಪರಿಹಾರ ಸಿಗುತ್ತದೆ. ವಿಳ್ಯದೆಲೆ ಚರ್ಮದ ಮೇಲಿನ ಅಲರ್ಜಿ, ತುರಿಕೆ ಇತ್ಯಾದಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇವುಗಳಲ್ಲಿರುವ ಆಂಟಿಸೆಪ್ಟಿಕ್ ಗುಣಗಳು ಚರ್ಮದ ಸಮಸ್ಯೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಗಾಯಗಳನ್ನು ಗುಣಪಡಿಸಲು ವಿಳ್ಯದೆಲೆಯನ್ನು ಸಹ ಬಳಸಲಾಗುತ್ತದೆ. ಕೆಲವು ವಿಳ್ಯದೆಲೆಯಿಂದ ತೆಗೆದ ರಸವನ್ನು ಗಾಯಕ್ಕೆ ಹಚ್ಚಿ ಅದರ ಮೇಲೆ ಇನ್ನೊಂದು ವಿಳ್ಯದೆಲೆಯನ್ನು ಇಟ್ಟು ಬ್ಯಾಂಡೇಜ್ ಹಾಕುತ್ತಾರೆ. ಹೀಗೆ ಮಾಡುವುದರಿಂದ 2-3 ದಿನಗಳಲ್ಲಿ ಗಾಯ ಮಾಯುತ್ತದೆ. ವಿಳ್ಯದೆಲೆಯನ್ನು ಜಗಿದು ಅದರ ರಸವನ್ನು ನುಂಗುವುದರಿಂದ ಜೀರ್ಣಕ್ರಿಯೆಯ ತೊಂದರೆ ಕಡಿಮೆಯಾಗುತ್ತದೆ. ಆದ್ದರಿಂದ ಊಟದ ನಂತರ ತಾಂಬೂಲ ಸೇವಿಸುವುದು ಉತ್ತಮ. ಹೃದಯ ಆರೋಗ್ಯವಾಗಿರಲು ವಿಳ್ಯದೆಲೆಯು ತುಂಬ ಪ್ರಯೋಜನವಾಗಿದೆ. ಎದೆನೋವು, ಎದೆಯುರಿ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರು ವಿಳ್ಯದೆಲೆಯ ರಸವನ್ನು ಕುಡಿದರೆ ಪರಿಹಾರ ಸಿಗುತ್ತದೆ. ಬೆನ್ನು ನೋವಿನಿಂದ ಬಳಲುತ್ತಿರುವವರು ವಿಳ್ಯದೆಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೋವು ಇರುವ ಜಾಗಕ್ಕೆ ಮಸಾಜ್ ಮಾಡುವುದರಿಂದ ನೋವಿನಿಂದ ಪರಿಹಾರ ಪಡೆಯಬಹುದು ಎಂದು ತಜ್ಞರು ಸಲಹೆ ನೀಡುತ್ತಾರೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಮಾಡುತ್ತಿದ್ದಂಥದ್ದಾಗಿದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.